ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಇವತ್ತಿನ ರೆಸಿಪಿ ಜೋಳದ ಹಳ್ಳಿನ ಉಂಡೆ. ನೋಡಿ, ಇವಾಗ ಜೋಳದ ಅರಳು ಅಥವಾ ಹಳ್ಳು ಅಂತ ಕರಿತೀವಿ ನಾವು ಬೀದರ್ ಕಡೆ. ನೋಡಿ, ಜೋಳದ ಹಳ್ಳಿನ ಉಂಡೆ ಮಾಡೋದು ಹೇಗೆ ಅಂತ. ಒಂದು ಬಟ್ಲು ಬೆಲ್ಲ ತಗೊಳ್ಳಿ. ಇದಕ್ಕೆ ಎಣ್ಣೆ ಹಾಕಿ ತ್ರೀ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಆಮೇಲೆ ಒಂದು ಬಟ್ಲು ಬೆಲ್ಲ ತಗೊಂಡಿದ್ವಲ್ಲ, ಬೆಲ್ಲ ಹಾಕಿ ಎಣ್ಣೆಯಲ್ಲಿ ಬೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡಿ. ಬೆಲ್ಲ ಎಲ್ಲ ಕರಗಬೇಕು ಎಣ್ಣೆಯಲ್ಲಿ, ಅಲ್ಲಿ ತನಕ ಮಿಕ್ಸ್ ಮಾಡಿ. ಈ ಥರ ಬೆಲ್ಲದ ಉಂಡೆ ಉಂಡೆ ಇರುತ್ತಲ್ಲ, ಅದೆಲ್ಲ ಮಿಕ್ಸ್ ಆಗಬೇಕು. ನೋಡಿ, ಈ ಥರ ಕುದಿ ಬರಬೇಕು. ಬೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಬೆಲ್ಲ ಯಾವ ಥರ ಕುದೀತಾ ಇದೆ ಅಂತ. ಕಲರು ಚೇಂಜ್ ಆಗ್ತಾ ಬರ್ತಾ ಇದೆ ಕುದೀತಾ ಇದ್ದಂತೆ. ನೋಡಿ, ಎಣ್ಣೆಲಿ ಹಾಕಿದ ಮೇಲೆ ಯಾವ ಥರ ಕಲರ್ ಇತ್ತು, ಇವಾಗ ನೋಡಿ ಹೇಗಾಗಿದೆ ಅಂತ. ಈ ಥರ ಕಲರ್ ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ. ಪೂರ್ತಿಯಾಗಿ ಬೆಲ್ಲ ಕರಗಬೇಕು. ಬೆಲ್ಲನ ಈ ಥರ ಕಲರ್ ಬಂದಮೇಲೆ ಅದಕ್ಕೆ ಹಳ್ಳು ಹಾಕ್ಕೊಳ್ಳಿ. ಜೋಳದ ಹಳ್ಳು ತೆಕ್ಕೊಂಡಿದ್ವಲ್ಲ ನಾವು, ಅದನ್ನು ಬೆಲ್ಲಕ್ಕೆ ಮಿಕ್ಸ್ ಮಾಡಿ. ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಹಳ್ಳು ಹಾಕಿದ್ವಲ್ಲ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲದಲ್ಲಿ. ನೋಡಿ, ಈ ಥರ ಮಿಕ್ಸ್ ಮಾಡಿ. ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಮಿಕ್ಸ್ ಮಾಡ್ತಾ ಬನ್ನಿ. ಉಂಡೆನ ಚೆನ್ನಾಗಾಗುತ್ತೆ, ಮೆತ್ತಗಾಗಲ್ಲ, ಚೆನ್ನಾಗಿ ಕ್ರಿಸ್ಪಿಯಾಗುತ್ತೆ. ನೋಡಿ, ಈ ಥರ ಫ್ರೈ ಮಾಡ್ತಾ ಬನ್ನಿ. ಬೆಲ್ಲನ ಎಲ್ಲ ಹಳ್ಳಿಗೂ ಮಿಕ್ಸ್ ಆಗಬೇಕು. ಇವಾಗ ಫ್ರೈ ಆಗಿದೆ. ಬಿಸಿ ಇರುವಾಗಲೇ ಉಂಡೆ ಕಟ್ಟಿ. ಈ ಥರ ಬಿಸಿ ಇರುವಾಗಲೇ ಉಂಡೆ ಕಟ್ಕೋಬೇಕು. ನೋಡಿ, ಈ ಥರ ಒಂದೊಂದಾಗೆ ಎಲ್ಲನೂ ಉಂಡೆ ಕಟ್ಟಬೇಕು. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಕಟ್ಕೋಬೋದು. ನೋಡಿ, ಈ ಥರ ನಾವಿವಾಗ ಎಲ್ಲನೂ ಉಂಡೆ ಕಟ್ಕೊಂಡ್ವಿ. ನೋಡಿ ಎಷ್ಟು ಉಂಡೆ ಆಗಿದೆ ಅಂತ. ಒಂದು ಬಟ್ಲು ಬೆಲ್ಲದಲ್ಲಿ ಇಷ್ಟು ಉಂಡೆ ಆಗುತ್ತೆ. ನಿಮ್ಮ ಹತ್ರ ಹಳ್ಳು ಎಷ್ಟಿರುತ್ತೋ ಅದಕ್ಕೆ ತಕ್ಕಂತೆ ಬೆಲ್ಲ ತಗೊಳ್ಳಿ. ನೋಡಿ, ಉಂಡೆನ ಎಷ್ಟು ಚೆನ್ನಾಗಾಗಿದೆ ಅಂತ. ನೀವು ಇದೇ ಥರ ಉಂಡೆ ಮಾಡಿ ಹೇಗಾಗಿದೆ ಅಂತ ನನಗೆ ತಿಳಿಸಿ. ಒಂದು ಸಲ ಟ್ರೈ ಮಾಡಿ ನೀವು. ಇದೇ ಥರ ಚೆನ್ನಾಗಾಗುತ್ತೆ ಉಂಡೆನ.